ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಂತ್ಯಗೊಳಿಸ್ತೀವಿ ಅನ್ನುವಂಥದ್ದನ್ನ ಸಿಜೆಪಿಯ ನಾಯಕರುಗಳು ಈಗ ಡಿಕ್ಲೇರ್ ಮಾಡಿದ್ದಾರೆ. ಸಿಜೆಪಿಯ ವಕ್ತಾರರಾಗಿದ್ದಂತಹ ಆಶುತೋಷ್ ರಂಕ ಮತ್ತು ಸೌರಭ್ ದಾಸ್ ಮಾತನಾಡಿದ್ರು. ಸಚಿವರ ಜೊತೆಗೆ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಜೊತೆಗೆ ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸರ್ಕಾರ ನಮ್ಮ 3 ಬೇಡಿಕೆಗಳನ್ನ ಒಪ್ಕೊಂಡಿದೆ. ಅದರಲ್ಲಿ ಮೊದಲನೇ ಬೇಡಿಕೆ ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಾಗಿದೆ. ಇನ್ನ 2 ಬೇಡಿಕೆಗಳಿದ್ದು, ಒಂದು ಪ್ರತಿಭಟನಾ ನಿರತರ ಮೇಲೆ ಆಗಿರುವಂತಹ ಕಂಪ್ಲೇಂಟ್ಗಳು ಅದನ್ನ ವಿತ್ಡ್ರಾ ಮಾಡಬೇಕು, ಜೊತೆಗೆ ಅವ್ರ ಮೇಲೆ ಆಗಿರುವಂತಹ ಒಂದು FIR, ಆ FIR ಕಾಪಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಕೈ ಸೇರುತ್ತೆ, ಹಾಗೆ ಅದನ್ನು ಕೂಡ ಕೈ ಬಿಡುವ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಪ್ಕೊಂಡಿದೆ. ಇನ್ನು ಮುಂದೆಯೂ ಕೂಡ ಈ ಪ್ರತಿಭಟನಾಕಾರರ ಮೇಲೆ ಎಲ್ಲೇ ಆಗ್ಲಿ, ಅದು ದೆಹಲಿ ಪೊಲೀಸರಿಂದ ಆಗ್ಲಿ ಅಥವಾ ಬೇರೆ ಬೇರೆ ಭಾಗಗಳಲ್ಲಾಗ್ಲಿ, ಯಾವುದೇ ರೀತಿಯಾದಂತಹ ಕೇಸ್ಗಳು ಇವ್ರ ಮೇಲೆ ಹಾಕೋ ಹಾಗಿಲ್ಲ. ಆ ಒಂದು ವಿಚಾರಕ್ಕೂ ಕೂಡ ಈಗಾಗಲೇ ಸರ್ಕಾರ ಒಪ್ಕೊಂಡಿದೆ. ಸೊ ಹಾಗಾಗಿ ನಾವು ಪ್ರತಿಭಟನೆ ಅಂತ್ಯಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಸೌರವ್ ದಾಸ್ ತಿಳಿಸಿದ್ದಾರೆ. ಪ್ರತಿಭಟನೆ ಅಂತ್ಯಗೊಳಿಸಿ ಮನೆಗೆ ತೆರಳೋದಿಕ್ಕೆ ಸೌರವ್ ದಾಸ್ ಕರೆ ನೀಡಿದ್ದಾರೆ. ಅದ್ರ ಜೊತೆಗೆ ಒಂದು ಕಾಂಪನ್ಸೇಷನ್ ನ ವಿಚಾರ, ವಿದ್ಯಾರ್ಥಿಗಳೇನು ಆತ್ಮಹತ್ಯೆಗೆ ಶರಣಾಗಿದ್ರು ನೀಟ್ ಅಕ್ರಮದಿಂದಾಗಿ ಬೇಸತ್ತು. ಸೊ ಆ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ನೀಡಬೇಕು ಅನ್ನುವಂಥದ್ದು ಒಂದು ಬೇಡಿಕೆಯಾಗಿತ್ತು. ಆದ್ರೆ ಈಗ ಸರ್ಕಾರ ಒಪ್ಕೊಂಡಿರುವಂಥದ್ದು 1 ಕೋಟಿಗೆ ಅಲ್ಲ, ಬದಲಾಗಿ ನಮ್ಮ ಒಂದು ಪರಿಧಿಯಲ್ಲಿ ಎಷ್ಟು ಕಾಂಪನ್ಸೇಷನ್ ಮ್ಯಾಕ್ಸಿಮಮ್ ಆಗಿ ಕೊಡಬಹುದು, ಆ ಖಂಡಿತವಾಗ್ಲೂ ಅಷ್ಟು ನಾವು ಮ್ಯಾಕ್ಸಿಮಮ್ ಕಾಂಪನ್ಸೇಷನ್ ಅನ್ನ ಕೊಡ್ತೀವಿ. ಖಂಡಿತವಾಗ್ಲೂ ಆ ವಿದ್ಯಾರ್ಥಿಗಳು ಏನು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬದ ಜೊತೆಗೆ ನಾವು ಕೂಡ ಇದೀವಿ, ನಮಗೂ ಕೂಡ ಸಹಾನುಭೂತಿ ಇದೆ. ಸೊ ಹಾಗಾಗಿ 1 ಕೋಟಿ ಅಲ್ಲದೆ ಇದ್ರೂ ಕೂಡ ಏನು ಮ್ಯಾಕ್ಸಿಮಮ್ ನಾವು ಕೊಡಬಹುದಾಗುತ್ತೋ ಪರಿಹಾರ, ಆ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡಿ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನೋಡ್ಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಕ್ರಮ ಕೈಗೊಳ್ತೀವಿ. ಖಂಡಿತವಾಗ್ಲೂ ನಾವು ಕಾಂಪನ್ಸೇಷನ್ ಕೊಡ್ತೀವಿ, ಮ್ಯಾಕ್ಸಿಮಮ್ ಪರಿಹಾರವನ್ನ ನೀಡ್ತೀವಿ ಅನ್ನುವಂಥದ್ರ ಬಗ್ಗೆ ಸರ್ಕಾರ ಒಪ್ಕೊಂಡಿದೆ. ಸೊ ಹಾಗಾಗಿ ಸೌರವ್ ದಾಸ್ ಅವರು ಹೇಳಿದ್ರು, ಜೊತೆಗೆ ಆಶುತೋಷ್ ರಂಕ ಅವರು ಕೂಡ ಪ್ರತಿಭಟನೆಯನ್ನ ಅಂತ್ಯಗೊಳಿಸ್ತಾ ಇದೀವಿ, ಕಾಲ್ ಆಫ್ ಮಾಡ್ತಾ ಇದೀವಿ. ಈಗ ಎಲ್ಲರೂ ಕೂಡ ನೀವು ಶಾಂತ ರೀತಿಯಲ್ಲಿ ಮನೆ ಮನೆಗಳಿಗೆ ತೆರಳಿ ಅನ್ನುವಂಥ ಒಂದು ಕರೆಯನ್ನ ಕೂಡ ನೀಡಿದ್ದಾರೆ. फाइल किए गए हैं। अभी हम लोगों की दूसरी मांग थी कि सारे FIRs जो सारे प्रोटेस्टर्स के खिलाफ फाइल किए गए हैं, अभी तक सिर्फ दिल्ली में नहीं लेकिन सारे बीजेपी रूल्ड और बीजेपी एलाइड स्टेट्स में वो FIRs विड्रॉ हो जाए, ये भी हमारी सेकंड मांग थी. सरकार ने वो मांग को भी मान लिया है. साथ साथ ये जो विड्रॉल है वो शॉर्टली हो जाएगा. जो FIRs फाइल हो चुके हैं, जितना हमें लास्ट इंफॉर्मेशन के मुताबिक 15 से 20 FIRs दिल्ली में फाइल हुए हैं, वो सारे FIRs की कॉपी सरकार ने अश्योर किया है कि शॉर्टली हमारे साथ शेयर करेंगे. एंड जो कॉपीज है वो 3 से 4 दिन के अंदर इन एनी केस हमें मिल जाएगी. जो विड्रॉल है वो भी शॉर्टली सरकार ने अश्योर किया है कि विड्रॉ हो. On that note, the Cockroach Janata Party declares that we withdraw the agitation in good faith and understanding that the agreed upon terms will be executed within the agreed upon timelines.